ನಾನಿವತ್ತು ನನ್ನ ಇಷ್ಟ ದೇವರಾದ ಕಟೀಲಮ್ಮನ ಸನ್ನಿಧಾನದಲ್ಲಿ ಇದ್ದೇನೆ. ಇಲ್ಲಿ ವರ್ಷಾವಧಿ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೀತದೆ. ನೋಡಿ ಎಷ್ಟೆಲ್ಲ ವೆಹಿಕಲ್ ಇದೆ, ಹಾಗೆಯೇ ತುಂಬ ಜನರು ಸೇರಿದ್ದಾರೆ. ರಶ್ ಅಂದರೆ ರಶ್. ನಾವಿಲ್ಲಿನ ಜಾತ್ರೆಯ ಸುಂದರ ಕ್ಷಣಗಳನ್ನು ಎಷ್ಟಾಗ್ತದೆ ಅಷ್ಟು ಕವರ್ ಮಾಡಿ ತೋರಿಸ್ತೇವೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಬಪ್ಪನಾಡ್ ಮತ್ತು ಪೊಳಲಿಯ ಜಾತ್ರೆ ಆದ ನಂತರ ನಮ್ಮ ಕಟೀಲಿನ ಜಾತ್ರೆ ಬರುವಂಥದ್ದು. ಸುಮಾರು 8 ದಿವಸಗಳ ಜಾತ್ರೆ ತುಂಬಾ ಅದ್ಧೂರಿಯಾಗಿ ನಡೀತದೆ. ಅದರಲ್ಲೂ ಕೂಡ ಈ ಕೊಡಿಯೇರು ದಿವಸ ಉಂಟಲ್ಲ, ದೈವ ಮತ್ತು ದೇವರ ಭೇಟಿ ತುಂಬಾ ಅದ್ಭುತ ಕ್ಷಣ ಅಂತಲೇ ಹೇಳ್ಬೋದು. ಈ ರಾತ್ರಿ ರಥೋತ್ಸವ ಉಂಟಲ್ಲ ತುಂಬಾನೇ ವಿಜೃಂಭಣೆಯಿಂದ ನಡೀತದೆ. ದಿನಾಲು ರಾತ್ರಿ ಉಂಟಲ್ಲ ಬಲಿಸುತ್ತಿನಿಂದ ಪ್ರಾರಂಭ ಆಗ್ತದೆ. ಆದ ನಂತರ ಚಿನ್ನದ ರಥೋತ್ಸವ ಇರ್ತದೆ. ಹಾಗೆಯೇ ಚಿನ್ನದ ಪಲ್ಲಕ್ಕಿ ಸುತ್ತು, ಆ ಸುತ್ತಿನ ಒಟ್ಟಿಗೆನೆ ಈ ಭರತನಾಟ್ಯ, ಯಕ್ಷಗಾನ, ಭಜನೆ, ನಾದಸ್ವರ ಇಂಥದ್ದೆಲ್ಲ ದೇವರಿಗೆ ಸಮರ್ಪಿಸಲ್ಪಡ್ತದೆ. ಹಾಗೆಯೇ ಇಲ್ಲಿ ಸಂಸ್ಕೃತಿಗೆ, ಈ ಕಲಾ ಸಂಸ್ಕೃತಿಗೆ ಏನು ಕೊರತೆ ಇಲ್ಲ. ದೇವರಿಗೆ ಈ ಥರದ್ದೆಲ್ಲ ನಮ್ಮ ಎಲ್ಲ ಕಲೆಗಳು ದೇವರಿಗೆ ಪ್ರಿಯವಾದ ಕಲೆಗಳು. ಹಾಗಾಗಿ ದೇವರಿಗೆ ಈ ಉತ್ಸವ ದಿವಸಗಳೆಲ್ಲ ಸಮರ್ಪಿಸಲ್ಪಡ್ತದೆ. ಅಂದರೆ ಎಲ್ಲೆಲ್ಲಿಂದ ಆ ಸೇವೆ ಕೊಡಲಿಕ್ಕೆ ಜನ ಬರ್ತಾರೆ. ಮತ್ತು ಜಾತ್ರೆ ಸಮಯದಲ್ಲಿ ದೇವರಿಗೆ ಬೆಳ್ಳಿ ರಥೋತ್ಸವ ಕೂಡ ಇರ್ತದೆ ಹೊರಗಡೆ. ಹಾಗೆಯೇ ಒಂದು ದಿವಸ ಮೂಡು ಸವಾರಿ, ಮತ್ತೊಂದು ದಿವಸ ಪಡು ಸವಾರಿ ಅಂತ ಹೇಳಿ ದೇವರು ಸವಾರಿಗೆ ಹೋಗ್ತಾರೆ. ಆ ಸವಾರಿಗೆ ಹೋದಾಗ ಎಲ್ಲ ಉಂಟಲ್ಲ ಅಲ್ಲಲ್ಲಿ ಕಟ್ಟೆ ಪೂಜೆ ಇರ್ತದೆ. ಈ ಭಕ್ತಾಭಿಮಾನಿಗಳಿದ್ದೆಲ್ಲ ಕಟ್ಟೆ ಪೂಜೆ. ಹಾಗೆ ಕಟ್ಟೆ ಪೂಜೆ ಎಲ್ಲ ಮುಗಿಸಿಕೊಂಡು ದೇವರು ಬರುವಂಥದ್ದು.
ಹಗಲು ರಥೋತ್ಸವ ಇರ್ತದೆ. ಆಗ ಕೂಡ ತುಂಬ ಜನ ಸೇರ್ತಾರೆ, ಎಲ್ಲೆಲ್ಲಿಂದ ಜನ ಸೇರ್ತಾರೆ, ರಶ್ ಅಂದರೆ ರಶ್. ಹಾಗೆಯೇ ಅದರ ನಂತರ ಆರಟ್ಟಿರ್ತದೆ. ಆ ದಿವಸ ಫುಲ್ಲು ರಾತ್ರಿ ಉತ್ಸವ ತುಂಬಾ ವಿಜೃಂಭಣೆಯಿಂದ ನಡೀತದೆ ಅಂತ ಹೇಳ್ಬೋದು. ನಮಗಂತೂ ಆ 2 ದಿವಸ ಉಂಟಲ್ಲ, ನಮಗೆ ಖುಷಿ ಅಂದರೆ ಖುಷಿ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಕಟೀಲಿನ ಆನೆ. ತುಂಬ ಹಿಂದಿನ ಕಾಲದಿಂದಲೂ ಉಂಟಲ್ಲ ಈ ಆನೆಯನ್ನು ಇಲ್ಲಿ ಸಾಕ್ತಾ ಬಂದಿದ್ದಾರೆ. ಈ ಆನೆ ಹೆಸರು ಮಹಾಲಕ್ಷ್ಮಿ ಅಂತ ಹೇಳಿ. ಸುಮಾರು 36 ವರ್ಷ ಆಗಿದೆ ಈ ಆನೆಗೆ. ನೋಡಿ, ಈ ಆನೆಗೆ ತುಂಬಾ ಬುದ್ಧಿ ಇದೆ. ಇದು ಹೇಳಿದಾಗೆಲ್ಲ ಕೇಳ್ತದೆ. ಹಾಗೆಯೇ ಈ ಬಾಲ್ ಬ್ಯಾಟಲ್ಲೆಲ್ಲ ಇದು ಆಡ್ತದೆ. ತುಂಬ ಪಾಪ ಇದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕಟೀಲಿನ ಉತ್ಸವದ ಅದ್ಭುತ ಕ್ಷಣಗಳನ್ನು. ನೀವು ಕೂಡ ಈ ದೇವಸ್ಥಾನಕ್ಕೆ ಬರಲಿಕ್ಕೆ ಆದರೆ ತಪ್ಪದೆ ಬನ್ನಿ. ಹಾಗೆಯೇ ದೇವರ ಕೃಪೆಗೆ ಪಾತ್ರರಾಗಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.